ಹಿಂಗೆ ಸೈಡಲ್ಲಿ ನಿಂತ್ಕೊಳ್ರಣ. ನಾವು ಇಲ್ಲಿ ಹೋಗಿ ಅಲ್ಲಿಗೆ ಹೋಗಿ ಹಾಂ ಬೇಡ, ನಾನು ಹೇಳಿದಾಗ ಮಾಡು. ಈಗ ಬೇರೆ ಮಾತಾಡೋಣ, ಅದು ಪೂಜೆ ಆಗುತ್ತೆ ಅಂತ. ಹಾಂ ಸರಿ ಸರ್. ಹಿಂದಕ್ಕೆ ನಿಂತ್ಕೊಳ್ಳೋಣ. ನಿಂತಿದ್ದಾರಲ್ಲ, ಬಂದ್ಬಿಟ್ರೆ ನಿಂತ್ಕೊಂಡ್ರೆ ಹೆಂಗೆ? ಲೇಟಾಗಿ ಬಂದ್ಬಿಟ್ಟು ಅಲ್ಲ ಮತ್ತೆ ಶುರು ಮಾಡಿ ಯಾವುದು ಮಾಡುದು ಮತ್ತೆ ಆಗ್ತೀನಿ ನೋಡಿ. ಸಿಸಿ ಕ್ಯಾಮರಾ ಎಲ್ಲ ಬ್ಯಾಂಗ್ಳೂರಿನವರು ಹಾಕಿದ್ರು. ಇದು ಫುಲ್ಲು ಮಣ್ಣಿಗೆ ಇದಕ್ಕೆ ಎಲ್ಲ ಅವರೇ ಹಾಕಿದ್ದಾರೆ. ದೇವಸ್ಥಾನ ಕಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಮೊನ್ನೆ. ನಾನೇ ಕಟ್ತೇನೆ, ನಿಮ್ದು ಬೆಂಬಲ ಬೇಕು ಮಾಡಿ ನಾವು ಹೇಳಿದೆ. ಈಗ ಅದು ಈಗ ಬೇಡ ಅಂತ ಹೇಳಿದ್ವಿ, ಯಾಕಂದ್ರೆ ಹಣಗೋಸ್ಕರ ಮಾಡ್ತಾರೆ ಇಲ್ಲಿ. ದೇವಸ್ಥಾನ ಈಗ ಬೇಡ ಅಂತ ನೋಡಿ. ಹಾಗೆ ಅವರು ಹಾಗೆ ಅಲ್ಲಿ ಜೊತೆ ಇರ್ಲಿ, ಗಿಡ ಮರ ಎಲ್ಲ ನೇಚರ್. ಇದು ಅವಳ ಸಮಾಧಿಯಲ್ಲಿ ಬಂದ ಇದು. ಬಂಧುಗಳೇ, ಇವತ್ತು ಆಗಸ್ಟ್ 24, 2025 ನಿಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 26, 2023ರಂದು ನಾವು ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು, ಅದೇ ತರಹಕ್ಕೆ ಅನ್ಯಾಯಕ್ಕೊಳಗಾಗಿರುವಂತಹ ವಿಚಾರದಲ್ಲಿ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಪಾದಯಾತ್ರೆಯನ್ನ ಆರಂಭಿಸಿದ್ವಿ. ಬೆಳ್ತಂಗಡಿಯಿಂದ ಧರ್ಮಸ್ಥಳದ ಮಾರ್ಗವಾಗಿ ಬೆಂಗಳೂರಿನ ತನಕ 14 ದಿನಗಳ ಕಾಲದ್ದು. ಇವತ್ತು 2 ವರ್ಷಗಳಲ್ಲಿ ಏನೇನು ನಡೆದಿದೆ, ಆದರೆ ಸೌಜನ್ಯ ವಿಚಾರವಾಗಿ ಪ್ರಕರಣ ಒಂದು ಇಂಚು ಮುಂದಕ್ಕೆ ಕದಲಿಲ್ಲ. 2 ವರ್ಷಗಳ ಹಿಂದೆ ಸಂತೋಷ್ ರಾವ್ ನಿರಪರಾಧಿ ಅಂತ ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ಆವತ್ತೆಲ್ಲಿದೆಯೋ ಇವತ್ತು ಅಲ್ಲೇ ಇದೆ. ಅದರ ಮರುತನಿಖೆ ಆಗಿಲ್ಲ, ಮೇಲ್ಮನವಿ ಹೋಗಿಲ್ಲ, ಹೀಗೆ ಹಲವಾರು ಗೊಂದಲಗಳು ಗೊಜಲುಗಳು ಹಾಗೇ ಇದೆ. ಈ ಮಧ್ಯದಲ್ಲಿ ಅನೇಕ ಬೇರೆ ಬೇರೆ ಘಟನೆಗಳು ನಡೀತಿವೆ. ಆದರೆ ನಾವು 2 ವರ್ಷಗಳಿಂದ ಪಾದಯಾತ್ರೆ ಶುರು ಮಾಡಿದಾಗ ಇವತ್ತೇನು ನಡೀತಿದೆ ಈ ತರದ ಯಾವ ಘಟನೆಗಳು ಇರಲಿಲ್ಲ. ಆವತ್ತು ನಾವು ಕೇವಲ ಸೌಜನ್ಯ ವಿಚಾರಕ್ಕೆ ನ್ಯಾಯ ಸಿಗಬೇಕು, ಇದು ಕೇವಲ ಒಬ್ಬ ವ್ಯಕ್ತಿಯ ತಾಯಿ ಬರೋ ಕುಸುಮಾವತಿ ಬನ್ನಿ ಕೇವಲ ಸೌಜನ್ಯ ಅನ್ನುವಂಥ ಒಬ್ಬ ಹೆಣ್ಣು ಮಗಳ ವಿಚಾರಕ್ಕಲ್ಲ. ಇದು ರಾಜ್ಯದಲ್ಲಿ ಇದೇ ತರಹ ಏನು ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆಗುವಂತಹ ಹೆಣ್ಣು ಮಕ್ಕಳ ರಕ್ಷಣೆಗೆ ಇವೆಲ್ಲವೂ ಈ ಸಂದರ್ಭದಲ್ಲಿ ಮಾಡುವಂತಹ ಕ್ರಮಗಳು ಅವರನ್ನು ರಕ್ಷಿಸುತ್ತೆ. ಸೌಜನ್ಯ ಇಲ್ಲಿ ಒಂದು ರೀತಿಯಲ್ಲಿ ನೆಪ ಮಾತ್ರ. ನ್ಯಾಯಕ್ಕಾಗಿ ಮುಂದಿನ ದಿನಗಳಲ್ಲಿ ಇಂತಹ ಅನ್ಯಾಯಗಳು ಆಗದೇ ಇರುವಂತಹ ರೀತಿಯಲ್ಲಿ ನಡೀತಿರುವಂತಹ ಹೋರಾಟಗಳು ಇವೆಲ್ಲ. ಯಾಕಂದ್ರೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸೌಜನ್ಯ ಮತ್ತೆ ಆವತ್ತು ಏನು ಘಟನೆ ಆಗಿತ್ತು ಅದರ ಹಿಂದಿನ ರೂಪದಲ್ಲಿ ಅವರ ಮನೆಗೆ ಬಂದ್ರೆ ಮಾತ್ರ ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಆದ್ರೆ ಅದಾಗೋದಿಲ್ಲ. ಆದ್ರೆ ಸೌಜನ್ಯಳಿಗೆ ಆದಂತಹ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು, ಅಥವಾ ಆದ್ರೂ ತಕ್ಷಣ ಶಿಕ್ಷೆ ಆಗಬೇಕು. ಅಂತಹ ಒಂದು ವ್ಯವಸ್ಥೆಯನ್ನ ಸರ್ಕಾರ ನಿರ್ಮಿಸಬೇಕು ಅಂತೇಳಿ ನಮ್ಮ ಆಗ್ರಹಗಳಾಗಿತ್ತು. ಅದಕ್ಕಾಗಿ 7 ಅಂಶಗಳು. ಇದಾದ್ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ರಾವ್ ಅವರು ಮಾತನಾಡ್ತಾರೆ. ಆ ವಿಚಾರಗಳು ಏನು 7 ಅಂಶಗಳು ಅಂತ ಅವರು ಹೇಳ್ತಾರೆ. ಇವತ್ತು ನಮ್ಮ ಜೊತೆಗೆ ಸೌಜನ್ಯ ಗೌಡರ ಅಜ್ಜ ಬಾಬು ಗೌಡ್ರಿದ್ದಾರೆ. ಅವರ ತಾಯಿ ಕುಸುಮಾವತಿ ಅವರ ತಂದೆ ಬಾಬು ಗೌಡ್ರು, ಸೌಜನ್ಯರ ತಾಯಿ ಕುಸುಮಾವತಿ. ಈ ಕುಟುಂಬ ಕಳೆದ 13 ವರ್ಷಗಳಲ್ಲಿ ಬಹಳ ಗಟ್ಟಿಯಾಗಿ ನಿಂತಿದೆ. ತಮಗಾದಂತಹ ಒಂದು ಘೋರ ಅನ್ಯಾಯವನ್ನ ಎದುರಿಸಿ ಸಾಕಷ್ಟು ನಿಂದನೆಗಳನ್ನ, ಬೆದರಿಕೆಗಳನ್ನ, ಬೇರೆ ಬೇರೆ ರೀತಿಯ ಒಂದು ಒತ್ತಡಗಳನ್ನ ನಿರ್ವಹಿಸಿಕೊಂಡು ಅವರು ಬದುಕ್ತಿದ್ದಾರೆ. ತುಂಬಾ ಧರ್ಮ ಬೀರುಗಳು. ನಾನು ನೋಡಿದಾಗೆ ಅವರೇ ಒಂದು ದೇವಸ್ಥಾನ ಸುಮಾರು 50 ವರ್ಷಗಳಿಂದ ಕಟ್ಟಿರುವಂತಹ ದೇವಸ್ಥಾನ, ಪ್ರತಿ ದಿವಸ ಪೂಜೆ ಮಾಡ್ತಾರೆ. ಬಹಳ ಸಂಪ್ರದಾಯವಾದಿಗಳು. ಏನು ಸಾಮಾನ್ಯವಾಗಿ ಹಿಂದೂ ಮತದಲ್ಲಿ ಸಂಪ್ರದಾಯವನ್ನ ಪಾಲಿಸುವಂತಹ ಒಂದು ರೀತಿಯ ಸಂಪ್ರದಾಯವಾದಿ ಹಿಂದೂಗಳು ಯಾರಿದ್ರು, ಅದೇ ತರಹ ಈ ಭಾಗದಲ್ಲಿರುವಂತಹ ಒಂದು ಸಂಪ್ರದಾಯಗಳನ್ನ ಇಟ್ಟುಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ. ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿಯುವಂತವರು, ಮೂಲ ನಿವಾಸಿಗಳು, 106 ವರ್ಷಗಳಿಂದ ಇಲ್ಲೇ ಧರ್ಮಸ್ಥಳದಲ್ಲಿ ವಾಸ ಮಾಡ್ತಿರುವಂತವರು. ಸೊ ಇವರಿಗೆ ಇಂತಹ ಅನ್ಯಾಯ ಆಗಿದ್ರು ಇವತ್ತಿಗೂ ಅವರು ಒಂದು ರೀತಿಯಲ್ಲಿ ಆ ಅನ್ಯಾಯವನ್ನ, ವಿಷಯವನ್ನ ನುಂಗಿಕೊಂಡು ಇವತ್ತಿಗೂ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಬದುಕನ್ನ ಕಟ್ಟಿಕೊಳ್ತಾ ಇದ್ದಾರೆ, ಕಷ್ಟಪಡ್ತಿದ್ದಾರೆ. ಅವರ ತೋಟನ ನೋಡಿದ್ರೆ ಗೊತ್ತಾಗುತ್ತೆ. ಇದು ಪ್ರತಿ ದಿವಸ ಕೆಲಸ ಮಾಡಿದ್ರೆ ಮಾತ್ರ ಇಂಥ ಒಂದು ಬದುಕು ಕಟ್ಕೊಳ್ಳೋದಿಕ್ಕೆ ಸಾಧ್ಯ. 365 ದಿವಸಗಳನ್ನು ಕಷ್ಟಪಟ್ಟು ದುಡಿಯುವಂತವರು. ಸೊ ಇವತ್ತು ನಾವು ಅವರಿಗೆ ನೈತಿಕ ಬೆಂಬಲವನ್ನು ಈ ಸಂದರ್ಭದಲ್ಲಿ ನಾವು 2 ವರ್ಷಗಳಾದರೂ ನಮ್ಮ ಹೋರಾಟಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ.
ಬೇರೆ ಬೇರೆ ರೀತಿಯಲ್ಲಿ ಈಗ ನಡೀತಿರ್ಬೋದು. ಆದ್ರೆ ನಮ್ಮ ಅಂಶಗಳು ಏನಿತ್ತು ಅದಕ್ಕೆ ಯಾವುದಕ್ಕೂ ಇವತ್ತಿನ ತನಕ ಬೇಡಿಕೆಗಳು ಈಡೇರಿಲ್ಲ. ವಿಶೇಷವಾಗಿ ಸೌಜನ್ಯ ವಿಚಾರವಾಗಿ ಏನೇನು ಬೆಳವಣಿಗೆಗಳಾಗಿಲ್ಲ. ಹಾಗಾಗಿ ಅವ್ರು ನಿಮ್ಮ ಜೊತೆಗೆ ನಾವು ಇದ್ದೇವೆ. ಬೇರೆ ಬೇರೆ ಏನೇ ಆಗ್ತಿದ್ರು ನೀವು ವಿಚಲಿತರಾಗಬೇಡಿ. ಈಗ ನಿಮ್ಮ ಯಾವ ಒಳ್ಳೆತನವಿದೆ ಆ ಒಳ್ಳೆತನವನ್ನೇ ನೀವು ಮುಂದುವರಿಸಿ ಮುಂದಕ್ಕೆ ಇವತ್ತಲ್ಲ ನಾಳೆ ಏನು ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲ್ಲ ಇಲ್ಲ, ದೇವರ ನ್ಯಾಯಾಲಯದಲ್ಲಾದ್ರೂ ನ್ಯಾಯ ಸಿಗುತ್ತೆ, ಆ ವಿಶ್ವಾಸದಲ್ಲಿ ನಾವೆಲ್ಲ ನಡೆಯೋಣ. ಆದ್ರೆ ಈ ನ್ಯಾಯಾಲಯದಲ್ಲಿ ನಾವು ಕಟ್ಕೊಂಡಿರುವಂತಹ ಪ್ರಜಾಪ್ರಭುತ್ವ ನ್ಯಾಯಾಲಯದಲ್ಲಿಯೇ ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಅದನ್ನ ಕೇಳ್ತಾ ಹೋಗೋಣ ಅಂತೇಳಿ ನಾವು ಇವತ್ತು ಬಂದಿದ್ದೇವೆ. ಈಗ ತಾನೇ ಇಲ್ಲಿ ಇದೇ ಜಾಗದಲ್ಲೇ ಸೌಜನ್ಯ ಅವರ ಇದು ಸಿಕ್ಕದ ಮೇಲೆ, ಶವ ಸಿಕ್ಕದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಇವ್ರಿಗೆ ಒಪ್ಪಿಸಿದ ಮೇಲೆ ಅವರು ಇದೇ ಜಾಗದಲ್ಲೇ ಸೌಜನ್ಯರ ಅಂತ್ಯ ಸಂಸ್ಕಾರ ಆಗಿದ್ದು, ಅಂದ್ರೆ ಬೆಂಕಿಗೆ ಕೊಡಲಾಗಿದ್ದು, ಅವರ ಶರೀರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನವಾದಂತಹ ಸ್ಥಳ ಇದು. ಅದಕ್ಕೆ ನಮ್ಮವರೆಲ್ಲ ಬಂದು ಈಗ ಪೂಜೆ ಮಾಡಿದ್ದಾರೆ. ನೀವೇನಾದ್ರೂ ಹೇಳೋದಿದೆಯಾ ಬಾಬುಗೌಡ್ರೆ? ಸರಿ, ಹಾಗಿದ್ರೆ ಒಂದೆರಡು ಈ ಸಂದರ್ಭದಲ್ಲಿ ನಾನೊಂದಷ್ಟು ಸೂಕ್ತವಾದಂತಹ ಕೆಲವೊಂದು ಶ್ಲೋಕಗಳನ್ನ ಮತ್ತೆ ಹಾಡುಗಳನ್ನ ಹೇಳ್ತೀನಿ. ಗೊತ್ತಿರೋರು ಧ್ವನಿಗೂಡಿಸಿ, ಇಲ್ಲಾಂದ್ರೆ ಹಾಗೆ ಪಾಲ್ಗೊಳ್ಳಿ. ನಾವೆಲ್ಲ ಆಗಾಗ ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಹಾಡುವಂತಹ ಒಂದು ಆಶಯ ಗೀತೆ ಒಂದು ಭಾಗವನ್ನ ಇವತ್ತಿನ ಸಂದರ್ಭಕ್ಕೆ ನಾನು ಹೇಳ್ತೀನಿ. ಶೈಸೆ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅಂದ್ರೆ ಲಿಂಗ ರೂಪದಲ್ಲಿ ಮಂಜುನಾಥ ಸ್ವಾಮಿಯನ್ನ ಪೂಜಿಸುವ, ರಾಜ್ಯದಷ್ಟೇ ಅಲ್ಲ ದೇಶಾದ್ಯಂತ ಜನ ಬರುವಂತಹ ಒಂದು ಪುಣ್ಯಸ್ಥಳ. ಹಾಗಾಗಿ ಇವತ್ತೊಂದು ಶಿವಸ್ತುತಿ, ವಿಶೇಷವಾಗಿ ಕಾಳಿದಾಸ ಬರೆದಿರುವಂತಹ ಮತ್ತು ಶಂಕರಾಚಾರ್ಯ ಬರೆದಿರುವಂತಹ ಎರಡು ಶ್ಲೋಕಗಳನ್ನ ನಾನು ಹೇಳಬಯಸ್ತೀನಿ. ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ, ವಂದೇ ಪಾರ್ವತಿ ಪರಮೇಶ್ವರೌ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ, ಬಾಂಧವಃ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಈಗ ಆತ್ಮ ಅವಿನಾಶಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಹಾಗಾಗಿ ಭಗವದ್ಗೀತೆಯ ಒಂದು 4 ಶ್ಲೋಕಗಳು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ, ತಸ್ಮಾದಪರಿಹಾರ್ಯಾರ್ತೆ ನ ತ್ವಂ ಶೋಚಿತಮರ್ಹಸಿ, ನ ತ್ವಂ ಶೋಚಿತಮರ್ಹಸಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಸಂತು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪಕ್
ವಿಚಾರಗಳನ್ನ ಮುಖ್ಯವಾಗಿ ಇಲ್ಲಿ ಬಂದಿರೋ ವಿಚಾರಗಳನ್ನ ಎಲ್ರಿಗೂ ನಮಸ್ಕಾರ. ಇವತ್ತು ಆಗಸ್ಟ್ 24, 2025 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ಎಲ್ಲ ಪಾಂಗಳ ಅಂತ ಅಂದ್ಬಿಟ್ಟು ಇದು ಸೌಜನ್ಯರ ಮನೆ ಇರುವಂತ ಜಾಗ. ನಾವು ಇವತ್ತು ಎಲ್ಲ ರಾಜ್ಯದ ಬೇರೆ ಬೇರೆ ಜಾಗಗಳಿಂದ ಇಲ್ಲಿ ಬಂದಿದ್ದೀವಿ. ಇನ್ನೆರಡು ದಿನ ಆಗಸ್ಟ್ 26, 2023 ಸಂದರ್ಭದಲ್ಲಿ ನಾವು ಇದೇ ಜಾಗದಿಂದ ಪಾದಯಾತ್ರೆಯನ್ನ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಒದಗಿಸಬೇಕು ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಬೆಳ್ತಂಗಡಿಯಿಂದ ಆರಂಭವಾಗಿ ಧರ್ಮಸ್ಥಳಕ್ಕೆ ಬಂದು ಮತ್ತೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಸುಮಾರು 350 ಕಿಲೋಮೀಟರ್ಗಳ 14 ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. 14ನೇ ದಿನ ಕುಸುಮಾವತಿ ಅವರು ಬೆಂಗಳೂರಿಗೆ ಬಂದಿದ್ರು. ನಮ್ಮ ಜೊತೆ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆ ಏರ್ಪಡಿಸಿದ್ವಿ. ಅದಾದ ನಂತರ ನಾವು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನ ಕೊಟ್ಟಿದ್ದೇವೆ. ಅಲ್ಲಿ ಈ ವಿಚಾರವಾಗಿ ಒಂದು ಸುದೀರ್ಘವಾದ ಒಂದು ಪತ್ರವನ್ನ ಕೊಟ್ಟಿದ್ವಿ. ಅದರಲ್ಲಿ 7 ಅಂಶಗಳು ಇತ್ತು. ಅದಕ್ಕೆ ಆನಂತರ ಬರೋಣ. ಈ ಸಂದರ್ಭದಲ್ಲಿ ನಾವು ಮತ್ತೆ ಈಗ 2 ವರ್ಷ ಆಗ್ತಾ ಇದೆ. ರಾಜ್ಯದಲ್ಲಿ ಈ ವಿಚಾರವಾಗಿ ಮತ್ತೆ ಇದರ ಸುತ್ತಮುತ್ತ ಅನೇಕ ವಿಚಾರಗಳು ನಡೆದಿದ್ದಾವೆ. ಆದರೆ ನಮ್ಮದು ಒಂದು ಸ್ಪಷ್ಟವಾದ ವಿಚಾರ, ಸೌಜನ್ಯಾಳ ವಿಚಾರದಲ್ಲಿ ನ್ಯಾಯ ದೊರಕಿಲ್ಲ. ಅದು ಸರ್ಕಾರ ನಾವು ಏನು 7 ಅಂಶಗಳಲ್ಲಿ ವಿಚಾರವನ್ನ ಕೊಟ್ಟಿದ್ವಿ ಅದನ್ನ ಇದುವರೆಗೂ ಸರ್ಕಾರ ಈಡೇರಿಸದೇ ಇರುವಂತ ಒಂದು ಕ್ರಮ ಆಗಿಲ್ಲ. ಅದರಲ್ಲಿ ನಾವು ಅದನ್ನ ಒತ್ತಾಯಿಸಿ ಈ ಸಂದರ್ಭದಲ್ಲಿ 2 ವರ್ಷಗಳ ಸ್ಮರಣಾರ್ಥದಲ್ಲಿ ನಾವು ಮತ್ತೆ ಈಗಾಗಲೇ ಗೌರವಾಧ್ಯಕ್ಷರು ಹೇಳಿದ್ರು, ಈ ಕುಟುಂಬದ ಜೊತೆಗೆ ನಾವೆಲ್ಲ KRS ಪಕ್ಷ ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರುತ್ತೆ. ಇದು ನ್ಯಾಯ ಒದಗಿಸಬೇಕು, ಅಲ್ಲಿ ತನಕ ನಿಂತಿರ್ತೇವೆ, ನಾವು ನ್ಯಾಯದ ಪರ ಇರ್ತೇವೆ ಅಂತ ಅಂದ್ಬಿಟ್ಟು ಹೇಳುವಂಥದ್ದು ಒಂದು ಪ್ರಮುಖ ಸಂಗತಿ. ಅವರಿಗೆ ಒಂದು ನೈತಿಕವಾದ ಬೆಂಬಲವನ್ನು ತೋರಿಸುವಂಥದ್ದು ಅನೇಕ ವಿಚಾರಗಳು ನಡೀತಾ ಇದ್ರು ಅವರು ಒಂದು ತಮ್ಮ ಹೋರಾಟವನ್ನ ಹಾದಿ ತಪ್ಪದೇನೆ ಮುಂದುವರಿಸಿದ್ದಾರೆ. ಅದೇ ರೀತಿ ಮುಂದುವರಿಸಲಿ, ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅಂದ್ಬಿಟ್ಟು ನಾವು ಮತ್ತೊಮ್ಮೆ ಪಕ್ಷದ ಪರವಾಗಿ ಅವರಿಗೆ ತಿಳಿಸ್ತಾ ಇದ್ದೇವೆ. ಇನ್ನ ಆತ ಯಾರನ್ನ ಅಪರಾಧಿ ಅಂತ ಅಂದ್ಬಿಟ್ಟು ಪೊಲೀಸರು ಬಂಧಿಸಿದ್ರು, CID CBI ಎನ್ಕ್ವೈರಿ ಮಾಡಿ ಆತನ ಅಪರಾಧಿ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹೇಳಿತ್ತು. ಕೋರ್ಟ್ ಆತನ ಏನು ಪಾತ್ರನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತು. ಹಾಗಾದ್ರೆ ಅಪರಾಧಿ ಯಾರು? ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಅದನ್ನ ಮರುತನಿಖೆಗೆ ಒಳಪಡಿಸಿ ವಿಶೇಷ ಪ್ರಕರಣವಾಗಿ ಪರಿಗಣಿಸಿ ಇದನ್ನ ಮರುತನಿಖೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಆ ಸಂದರ್ಭದಲ್ಲಿ ಆ ಕಾರಣದಿಂದ ನಾವು ಹೇಳಿದ್ವಿ. ಅದಾದ ನಂತರ ಇಲ್ಲಿ ಸೌಜನ್ಯ ಒಬ್ಬರೇ ಅಲ್ಲ, ರಾಜ್ಯದಲ್ಲಿ ಅನೇಕ ಮಹಿಳೆಯರು, ಹೆಣ್ಮಕ್ಳು, ಹದಿಹರಿಯದ ಹೆಣ್ಮಕ್ಳಿಗೆ ಈ ತರ ಶೋಷಣೆ ಆಗ್ತಾ ಇದೆ. ಇದರಿಂದ ತನಿಖೆಗಳು ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ, ಮತ್ತೆ ತುರ್ತಾಗಿ ಆಗ್ತಾ ಇಲ್ಲ. ಆದ್ರಿಂದ ಇದು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಆದ್ರಿಂದ ಇದಕ್ಕೆ ಒಂದು ವಿಶೇಷ ಪೊಲೀಸ್ ದಳವನ್ನ ಸೃಷ್ಟಿ ಮಾಡಿ ಅದಕ್ಕೆ ಈ ಒಂದು ಜವಾಬ್ದಾರಿಯನ್ನ ಕೊಡಬೇಕು. ಆದ್ರಿಂದ ಈ ತರದ ಒಂದು ಕ್ರೈಮ್ಸ್ ತುಂಬಾ ಕಡಿಮೆ ಆಗುವ ಹಾಗೆ ಸರ್ಕಾರ ಕ್ರಮ ವಹಿಸಬೇಕು ಅಂತ ಅಂದ್ಬಿಟ್ಟು ನಾವು ಆಗ್ರಹಿಸಿದ್ವಿ. ಅದೇ ರೀತಿ ಇದು ಕೇವಲ ತನಿಖೆ ಮಾಡಿದ್ರೆ ಆಗಲ್ಲ. ಒಂದು ನ್ಯಾಯಾಲಯದಲ್ಲೂ ನಮ್ಮಲ್ಲಿ ನ್ಯಾಯಾಲಯ ಪ್ರಕ್ರಿಯೆಗಳು ತುಂಬಾ ನಿಧಾನವಾಗಿ ನಡೆಯುತ್ತವೆ. 10, 11, 20 ವರ್ಷ ಆದ್ರೂ ನಡೆಯೋದಿಲ್ಲ. ನಮಗೆಲ್ಲ ಅದರ ಅನುಭವ ಇದೆ. ಆ ನಿಟ್ಟಿನಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಿ ಈ ತರದ ವಿಚಾರಗಳ ಬಗ್ಗೆ ಕ್ಷಿಪ್ರಗತಿಯಲ್ಲಿ ವಿಚಾರಣೆ ನಡೆಸಿ ಯಾರು ಆರೋಪಿ ಇರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ವಿ. ಅದು ಕೂಡ ನೆರವೇರಿಲ್ಲ. ತದನಂತರ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಅನೇಕ ತನಿಖಾಧಿಕಾರಿಗಳು ಬಂದಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯ ಒದಗಿಸಿಲ್ಲ, ಮತ್ತೆ ಅದನ್ನು ಮುಚ್ಚಾಕೋ ಹಾಗೆ ಅಥವಾ ಸಾಕ್ಷಿಗಳನ್ನ ನಾಶ ಮಾಡುವಂತ ರೀತಿಯಲ್ಲಿ ತನಿಖೆಗಳಾಗಿದ್ದಾವೆ. ಅದು ವೈದ್ಯರಿರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ಬೇರೆ ಬೇರೆಯವರು ಇರ್ಬೋದು. ಅವರನ್ನೂ ಕೂಡ ತನಿಖೆಗೊಳಪಡಿಸಿ ಅವ್ರದ್ದೇನ ತಪ್ಪು ಕಂಡು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಶಿಕ್ಷೆ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಇನ್ನೊಂದು ಬೇಡಿಕೆ ಆಗಿತ್ತು. ಅದ್ರ ಬಗ್ಗೆನೂ ಯಾವುದೇ ಕ್ರಮ ಆಗಿಲ್ಲ. ಎಸ್ಪೆಷಲಿ ಇಬ್ರು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯರುಗಳನ್ನ CBI ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಇವ್ರ ಮೇಲೆ ಕ್ರಮ ಆಗಬೇಕು, ಇವರು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿಲ್ಲ ಅಂತ ಅಂದ್ಬಿಟ್ಟು ಹೇಳಿತ್ತು. ಆದ್ರೆ ಅದ್ರ ಬಗ್ಗೆ ಸರ್ಕಾರ ಮಾತಾಡದೇ ಇರುವಂತ ಒಂದು ಸಂದರ್ಭ ಇಲ್ಲಿವರೆಗೂ ಅದ್ರ ಬಗ್ಗೆ ತುಟುಪಿಟಿಕನ್ನ ಹೇಳ್ತಾ ಇಲ್ಲ. ಹಾಗೇನೆ ರಾಜ್ಯದಲ್ಲಿ ನಾವೇನೆ ರಘುಪತಿ ಭಟ್ರು ಎಲ್ಲ ಸೇರಿ ಒಂದು ಪೊಲೀಸ್ ಸ್ಟೇಷನ್ಗಳಿಂದ, ಪ್ರತಿ ಪೊಲೀಸ್ ಸ್ಟೇಷನ್ ಇಂದ ರಾಜ್ಯದಲ್ಲಿ ದಾಖಲೆಗಳನ್ನ ಅಂದ್ರೆ ಅಂಕಿಅಂಶಗಳನ್ನ ತರಿಸ್ಕೊಂಡ್ವಿ. ಮತ್ತೆ ಬೇರೆ ಬೇರೆ ಅಂಕಿಅಂಶಗಳನ್ನು ಕ್ರೋಢೀಕರಿಸಿದಾಗ ಈ ತರದ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತ ದೌರ್ಜನ್ಯ, ಶೋಷಣೆ ಬಗ್ಗೆ ಕನ್ವಿಕ್ಷನ್ ರೇಟು ಬಹಳ ಕಡಿಮೆ, ಸುಮಾರು 1-2% ಅಷ್ಟೇನೆ. ಕೆಲವೊಂದು ಸ್ಟೇಷನ್ ಅಲ್ಲಿ 3%. ಈ ರೀತಿ ಆದ್ರೆ ಹೇಗೆ ಕ್ರೈಮ್ಗಳು ಕಡಿಮೆ ಆಗುತ್ತೆ? ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಅದರಿಂದ ನಾಡಿನಲ್ಲಿ
ಹೆಣ್ಮಕ್ಳು ಸುರಕ್ಷಿತವಾಗಿ ಓಡಾಡುವಂತ ಒಂದು ಸಮಾಜವನ್ನ ಕಟ್ಟಬೇಕು, ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು ಅಂತ ಅಂದ್ಬಿಟ್ಟು ಆಗ್ರಹಿಸಿದ್ವಿ. ಇವಿಷ್ಟು ನಾವು ಪ್ರಮುಖವಾಗಿ ಸರ್ಕಾರವನ್ನ ಕೇಳ್ಕೊಂಡಿದ್ವಿ. ಅದ್ರ ಜೊತೆಗೆ ಈ ರೀತಿ ಅನ್ಯಾಯಕ್ಕೆ, ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಮಕ್ಳಿಗೆ ಅವರ ಒಂದು ಸಮಾಜದಲ್ಲಿ ಅವರನ್ನ ನೋಡುವಂತ ರೀತಿನೇ ತುಂಬಾ ನಿಷ್ಕೃಷ್ಟವಾಗಿರುತ್ತೆ. ಮತ್ತೆ ಅವ್ರನ್ನ ಸಮಾಜ ಒಂದು ಮೂಲೆಗೆ ತಳ್ಪಡ್ತಾರೆ. ಅವ್ರಿಗೆ ಉದ್ಯೋಗ ಸಿಗಲ್ಲ, ಆರ್ಥಿಕವಾಗಿ ಬಹಳ ದುಸ್ಥಿತಿಗೆ ಹೋಗುವಂತ ಸಂದರ್ಭ ಇರುತ್ತೆ. ಅವರಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಮತ್ತೆ ಅವರಿಗೆ ಮಾನಸಿಕವಾಗಿ ಏನಾದ್ರು ಈ ತರದಾದಂತ ಸಂದರ್ಭದಲ್ಲಿ ಅವರು ಮೊದಲು ಹೋಗಿ ಅವ್ರನ್ನ ಸಂಪರ್ಕಿಸಿ ಅವರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸ, ನಿರಂತರವಾಗಿ ಅವರು ಒಂದು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತ ಒಂದು ಸಂದರ್ಭ ಬರೋ ತನಕ ಅವರಿಗೆ ಒಂದು ಸಹಾಯ ಒದಗಿಸುವಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಒಂದು ಸೌಜನ್ಯ ಸುರಕ್ಷಾ ಆಯೋಗವನ್ನ ಸ್ಥಾಪಿಸಬೇಕು. ಅದ್ರ ಮೂಲಕ ಹೆಣ್ಮಕ್ಳಿಗೆ ಒಂದು ಸುರಕ್ಷತಾ ಭಾವನೆಯನ್ನ ಕೊಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ವಿ. ಆದ್ರೆ ಇದ್ರ ಬಗ್ಗೆನೂ ಸರ್ಕಾರ ಯೋಚಿಸ್ತಿಲ್ಲ. ಇದು ಬಹಳ ಪ್ರಮುಖವಾದಂತದ್ದು. ಇದು ಗಂಭೀರವಾಗಿ ನಾವು ಕೇವಲ ಸೌಜನ್ಯ, ಇದು ಬೇರೆ ಬೇರೆ ಕಾನೂನು ತೊಡಕುಗಳನ್ನ ಹೇಳ್ಬೋದು, ಆದ್ರೆ ಇದನ್ನ ಮಾಡೋದಕ್ಕೆ ಯಾವುದೇ ಕಾನೂನು ತೊಡಕಿಲ್ಲ. ಇದನ್ನ ತಕ್ಷಣದಲ್ಲೇ ಮಾಡುವಂತ ಒಂದು ಕಾರ್ಯಸಾಧ್ಯತೆ ಇರುತ್ತೆ. ಇವರೆಲ್ಲ ಹೇಳುವಂತದ್ದು ನಾವು ಮಹಿಳೆಯರ ಪರ ಅಂತ ಹೇಳ್ತಾರೆ, ಆದ್ರೆ ಮಹಿಳೆಯರ ಪರವಾಗಿ ನಡ್ಕೊಳ್ಳುವಂತ ಒಂದು ರೀತಿಯಲ್ಲಿ ಈ ಸರ್ಕಾರಗಳು, ಈಗಿರುವಂತ ಸರ್ಕಾರ ಅಲ್ಲ, ಒಟ್ಟಾರೆ ಸರ್ಕಾರಗಳು ಇದೇ ರೀತಿ ಇದೇ ವ್ಯವಸ್ಥೆ ತುಂಬಾ ಯಾವುದು ಒಳ್ಳೇದಾಗಬೇಕು ಅದಕ್ಕೆ ಒಂದು ಕೇಳಿಸ್ಕೊಂಡು ಅದನ್ನ ಮಾಡುವಂತ ಮನಸ್ಥಿತಿನಲ್ಲಿ ಸರ್ಕಾರಗಳಿಲ್ಲ. ಅವನ್ನೆಲ್ಲ ಮತ್ತೆ ಕೇಳುವಂತ ಒಂದು ಸಂದರ್ಭಕ್ಕೆ ನಾವು ಮತ್ತೆ ಬಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಏನು ಆಗ್ರಹಗಳಿದಾವೆ ಅವನ್ನ ಮತ್ತೆ ಸರ್ಕಾರಕ್ಕೆ ಆಗ್ರಹಿಸೋಣ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಸ್ಥಳದಲ್ಲಿ ಇದ್ದೀವಿ. ಇಲ್ಲಿಂದ ಈಗ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ಈ ಒಂದು ಬೇಡಿಕೆಗಳು ಈಡೇರಬೇಕು ಅಂತ ಅಂದ್ಬಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸುವಂತ ಒಂದು ಇವತ್ತಿನ ಕಾರ್ಯಕ್ರಮ. ಇದಿಷ್ಟು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ನಾವು ಹೇಳಬೇಕಾಗಿರುವಂತದ್ದು. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಆಯ್ತಾ? ಕುಮಾರಿ ಸೌಜನ್ಯ ಚಿರಾಯುವಾಗಲಿ, 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 ಚಿರಾಯುವಾಗಲಿ. ಸೌಜನ್ಯ ಹಂತಕರು ಶಿಕ್ಷೆ ಒಳಗಾಗಲಿ, ಶಿಕ್ಷೆ ಒಳಗಾಗಲಿ, ಶಿಕ್ಷೆ ಒಳಗಾಗಲಿ, ಶಿಕ್ಷೆ ಒಳಗಾಗಲಿ. ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣವನ್ನ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವನ್ನ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ಒಂದೆರಡು ನಿಮಿಷ ಇನ್ಸ್ಟ್ರಕ್ಷನ್ಸ್ ಇದಾವೆ. ಲೈವ್ ಮುಗಿಸ್ಬಿಡಿ.